ನಿಮ್ಮ ವೈಫ್ ಜೊತೆಗೆ ಹೆಂಗೆ ಟೈಮ್ ಕಳೀತೀರಿ ಸರ್ ನೀವು? ಇಲ್ಲ, ನನ್ನ ವೈಫು ಹೆಸರು ನೈನಾ ಅಂತ. ನನ್ನ ಬಾಳ ಸಂಗಾತಿ. ಆ, ನನ್ನ ಭಾಳ ಚೆನ್ನಾಗಿ ನನ್ನ ತಾಯಿಯಷ್ಟೇ ಶ್ರೇಷ್ಠಳು ನನಗೆ ನನ್ನ ಶ್ರೀಮತಿ. ಯಾಕೆಂದರೆ ನನ್ನ ತಾಯಿಯಷ್ಟೇ ಪ್ರೀತಿಯನ್ನು ಕನಸನ್ನು ನನಗೆ ನನ್ನ ಶ್ರೀಮತಿ ಕೊಟ್ಟಿದ್ದಾಳೆ. ನನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನ ಟಫ್ ಟೈಮ್ಸಲ್ಲಿ. ಏನಾಗುತ್ತೆ ಗೊತ್ತಾ ಸರ್, ಈಗ ನಾವೆಲ್ಲ ಒಂದು ರೇಸಲ್ಲಿ ಬಿದ್ದಿದ್ದೀವಿ, ಈಗ ಹಠಕ್ಕೆ ಬಿದ್ದಿದ್ದೀವಿ ಜೀವನದಲ್ಲಿ, ಪಾಲಿಟಿಕ್ಸಲ್ಲಾಗಿ. ಆದರೆ ಇದನ್ನೆಲ್ಲ ಸಹಿಸ್ಕೊಳ್ಳೋದು. ಈಗ ನಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ಗಳಲ್ಲಿ ಕೆಟ್ಟದಾಗ ಕಾಮೆಂಟ್ಸ್ ಬರ್ತವೆ, ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ. ನಾನು ನನ್ನ ವೈಫ್ಗೆ ಹೇಳಿದ್ದೀನಿ, ನೋಡೋಕ್ಕೆ ಹೋಗ್ಬೇಡ. ಈಗ ನಾನು ನನ್ನ ವೈಫ್ ಇಬ್ಬರು ವಿ ವಿಲ್ ಎಂಜಾಯ್. ನಮ್ಮ ಬಗ್ಗೆ ಯಾವ್ದಾದ್ರು ಕೆಟ್ಟದಾಗ ಟ್ರಾಲ್ ಬಂದರೆ, ಕೆಟ್ಟದಾಗ ಬೈದರೆ, ಎಲ್ಲ ಬೈದರೆ ವಿ ಎಂಜಾಯ್. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಇಲ್ಲ, ನಾನು ಇನ್ನೊಂದು ಸ್ಟೇಟ್ಗೆ ಹೇಳ್ಬೇಕು. ಲವ್ ಮ್ಯಾರೇಜಲ್ಲಿ ಲವ್ ಆದಮೇಲೆ ಮನೆಯಲ್ಲಿ ಒಪ್ಸಿ ಮತ್ತೆ ಅರೇಂಜ್ ಮ್ಯಾರೇಜ್ ಆಗೋದು ಫೈಟು. ನಾನು ಯಂಗ್ಸ್ಟರ್ಸ್ಗೆ ಹೇಳೋದೇನು ಗೊತ್ತಾ, ಪೇಷನ್ಸ್ ಆಗಿರೋ, ಮನೇಲಿ ಅರೇಂಜ್ ಮಾಡ್ತಾರೆ, ಮತ್ತೆ ಲವ್ ಮಾಡ್ಕೊಳ್ಳಿ ಅಂತ. ನಂದು ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡ್ಕೊಂಡ್ವಿ ಅಂತ. ವೆರಿ ಸಿಂಪಲ್. ಈಗ ಲವ್ ಮಾಡಿ ಈ ಫ್ಯಾಮಿಲಿಗಳಲ್ಲಿ ಗುದ್ದಾಟ ಫೈಟ್ಗಳೆಲ್ಲ ಮಾಡಿ ಅರೇಂಜ್ ಮ್ಯಾರೇಜ್ ಮಾಡೋ ಅಷ್ಟೊತ್ತಿಗೆ ಪೇಷನ್ಸ್ ಇದ್ರೆ ಅರೇಂಜ್ ಮಾಡ್ತಾರಾ, ಮತ್ತೆ ಲವ್ ಮಾಡ್ಕೊಳ್ಳಿ ಅಂತ. ನಂದು ಅರೇಂಜ್ ಕಮ್ ಲವ್ ಮ್ಯಾರೇಜ್. ಪ್ರದೀಪ್ ಈಶ್ವರ್ ಅವ್ರಿಗೂ ಸಿನಿಮಾ ಚಿತ್ರರಂಗಕ್ಕೂ ನಂಟು ಯಾವ ರೀತಿ ಇದೆ? ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಸರ್. ಅಂದರೆ ನಾನು ಓದ್ತೀನಿ. ನಾನು 2-3 ತಾಸು ನನಗೆ ಪತ್ರಿಕೆ, ಪುಸ್ತಕ, ಕಲೆಕ್ಷನ್ ನೀವು ನೋಡು, ನಾನು ಓದ್ತೀನಿ. ಮಾರ್ಕೆಟಲ್ಲಿ ಯಾವ ಬುಕ್ ಬಂದರೂ ತರಿಸ್ಕೊತೀನಿ. ಎಲ್ಲ ಪತ್ರಿಕೆಗಳು ಎಡಿಟೋರಿಯಲ್, ನನ್ನ ಕೈಲಿ ಎಷ್ಟಾದರೆ ಅಷ್ಟು ಓದ್ತೀನಿ, ನೋಟ್ಸ್ ಮಾಡ್ತೀನಿ. ಯಾವುದಾದ್ರು ಒಂದು ಹೊಸ ಪದ ಸಿಕ್ಕಿದ್ರೆ ಅದನ್ನು ಪ್ರಯತ್ನ ಪಡ್ತೀನಿ, ಪದೇ ಪದ ಬಳಸೋಕ್ಕೆ. ಅರ್ಥ ಮಾಡ್ಕೊತೀನಿ. ಓವರ್ ದ ಪೀರಿಯಡ್ ಇದು ಒಂದು 10-15 ವರ್ಷ ಹಿಂಗೆ ಓದಿರೋದಕ್ಕೆ ನಾನು ನಿರರ್ಗಳವಾಗಿ ಮಾತಾಡಬಲ್ಲೆ ಸರ್. ನಿಮಗೆ ಪದ ಪುಂಜ ಇದ್ರೆ ತಾನೇ, ಈಗ ನೀವು ಒಬ್ರು ಪತ್ರಕರ್ತರು, ನಾನು ಮಾತಾಡಬೇಕು ಅಂದರೆ ಬಿಕಾಸ್ ಐ ಶುಡ್ ಹ್ಯಾವ್ ಎ ಕಂಟೆಂಟ್. ನಾನು ಓದ್ಕೊಂಡಿದ್ದೀನಿ ಸರ್ ತುಂಬ. ಓದ್ಕೊಂಡಾಗ ಏನಾಗುತ್ತೆ, ನನಗೆ ಸಾಹಿತ್ಯ, ಈಗ ಒಂದು ಕನ್ನಡ ಸಾಂಗ್ನ ಎಲ್ಲರೂ ಕೇಳ್ತಾರೆ, ನನ್ನ ಕನ್ನಡ ಸಾಂಗಲ್ಲಿ ಐ ಸಿ ಅ ಫೀಲ್. ಒಂದು ಪದನ ಹೆಂಗ್ ಗುರು ರೈಟ್ರ್ ಹೆಂಗ್ ಬಳಸ್ದ, ಸಮೀಪನ ಸನಿಹ ಅಂದಾಗ ಆ ಫೀಲ್ ಚೇಂಜ್ ಆಗುತ್ತೆ. ನೀ ಸನಿಹಕ್ಕೆ ಬಂದರೆ, ನೀನು ಸಮೀಪಕ್ಕೆ ಬಂದರೆ ಅಂದರೆ ಅರ್ಥ ಚೇಂಜ್ ದೋ ಮೀನಿಂಗ್ ಇಸ್ ಸೇಮ್. ರೈಟರ್ ಸನಿಹ ಅನ್ನೋ ಪದ ಎಷ್ಟು ಚೆನ್ನಾಗಿ ಹಾಕಿದಾನೆ. ಈ ಪದ ನಾವು ಭಾಷೆಯಲ್ಲಿ ಬಳಸಿದ್ರೆ ಹೆಂಗಿರುತ್ತೆ ಅಲ್ವಾ? ಮತ್ತೆ ನಮ್ಮ ಜಯಂತ್ ಕಾಯ್ಕೊಂಡ್ರೆ, ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂತೆಯ ಸಾಕಾಗಿದೆ ನೀನಿಲ್ಲದೆ. ನನಗೆ ಗೊತ್ತಿರೋ ಪ್ರಕಾರ ಇದೆಂಥ ಟೈಮಲ್ಲಿ ಲೈನ್ ಹುಟ್ಟಿರುತ್ತೆ ಸಾಹಿತಿಗೆ. ಮೋಸ್ಟ್ಲಿ ಯಾವುದೋ ಬೆಂಗಳೂರು ಶಿವಾಜಿನಗರದಲ್ಲೋ ಕಂಟೋನ್ಮೆಂಟಲ್ಲೋ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಥೋ ಈ ಸಂಜೆ ಯಾಕಾಯ್ತುನಪ್ಪ ಅನ್ಸುತ್ತೆ, ಆವಾಗ ಹುಟ್ಟಿರುತ್ತೆ ಲೈನು. ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಆ ಟ್ರಾಫಿಕ್ ಜಾಮು, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ. ಇಂಥ ಲೈನ್ಸ್ ಹಂಗೆ ಹುಟ್ಟೋದು ನನ್ನ ಅಭಿಪ್ರಾಯ. ಮೋಸ್ಟ್ಲಿ ಜಯಂತ್ ಕಾಯ್ಕಣಿಯವ್ರಿಗೂ ಅದೇ ಸ್ಫೂರ್ತಿ ಆಯ್ತೇನೋ ಗೊತ್ತಿಲ್ಲ, ಹಿಂಗೆ ಹುಟ್ಟೋದು. ಸುಮ್ಮನೆ ಸಾಹಿತ್ಯ ಏನೋ ಒಂದು ಪೆನ್ನು ಪೇಪರ್ ಇಟ್ಕೊಂಡ್ಬಿಟ್ಟು ಬರೀದ ತಕ್ಷಣ ಅಲ್ಲ, ಅದು ಬೇರೆ ಬೇರೆ ಥಾಟ್ ಪ್ರೋಸೆಸ್ಸಲ್ಲಿ. ಈಗ ನಾನು ಯಾವುದೋ ಕಾರಣಕ್ಕೆ ಆರ್ ಚಂದ್ರು ಅವ್ರ ಇದ್ರ ಹತ್ರ ಹೋಗಿದ್ರೆ ಅವರು ಸಿನಿಮಾ ರಫ್ ಕಟ್ ನೋಡ್ತಾ ಇದ್ರು. ನಾನು ಅಲ್ಲೇ ಕೂತ್ಕೊಂಡು 4 ಡೈಲಾಗ್ ಬರ್ಕೊಟ್ಟೆ. ಇದೇನು ಬ್ರದರ್ ಹಿಂಗೆ ಬರೆದ್ರಿ ಅಂದರು. ಸರ್ ನನಗೆ ಅನ್ನಿಸ್ತು ಬರದೆ ಅಂದೆ. ಯಾವ ಥರ ಡೈಲಾಗ್ ಬರ್ದಿದ್ರಿ? ಅವರು ಬುಲೆಟಲ್ಲಿ ಉಪೇಂದ್ರ ಸರ್ ಬರ್ತಾರೆ ಅವರು ಇಲ್ಲೆಲ್ಲ ಬಂದಾಗ ನಾನೊಂದು 200-250 ಡೈಲಾಗ್ ಬರ್ಕೊಟ್ಟಿದ್ದೆ. ಅವ್ರಿಗೆ 200-250 ಡೈಲಾಗ್ ಬರ್ಕೊಟ್ಟಿದ್ದೆ ಕಬ್ಜಾಗೆ. ಅವ್ರು ಅದರಲ್ಲಿ 1-2 ತಗೊಂಡ್ರು. ಬಟ್ ನಾನು ಸೀರಿಯಸ್ ಆಗಿ ಬರ್ಕೊಡ್ಲಿಲ್ಲ. ಅಲ್ಲಿ ಕುತ್ಕೊಂಡು ಸುಮ್ಮನೆ ಒಂದು ಸೀನ್ ನೋಡೋದು, ಹಿಂಗೆ ಬರ್ಕೊಡೋದು. ಅವ್ರ ಬೈಕಲ್ಲಿ ಹಿಂಗೆ ಬರ್ತಿರ್ತಾರೆ. ಹೇಳ್ಬೋದಲ್ಲ ಸರ್ ಡೈಲಾಗ್ ಅಲ್ವಾ? ಒಂದು 150-200 ಡೈಲಾಗ್ ಇದೆ ಪರ್ಟಿಕ್ಯುಲರ್ ಅಂತ ನನಗೆ. ಅಲ್ಲ, ಯಾವ್ದಾರ ಒಂದು ಎಕ್ಸಾಕ್ಟ್. ನಾನಲ್ಲಿ ಒಂದು ಡೈಲಾಗ್ ಉಪ್ಪಿ ಸರ್ಗೆ ಹೇಳ್ಕೊಟ್ಟಿದ್ದೆ. ಯಾರು ಮೊನ್ನೆ ಒಂದು ಡೈಲಾಗ್ ಕಟ್ ಮಾಡಿದೆ ನಾನು. ಯಾರು ಹಿಂದೆ ಇದ್ದಾರೆ ಅಂತ ಮುಂದೆ ಬಂದವನಲ್ಲ, ಯಾರು ಹಿಂದೆ ಇಲ್ಲದೆ ಇದ್ರು ಮುಂದೆ ಬರ್ಬೋದು ಅಂತ ತೋರಿಸ್ದವನು. ಹಂಗೆ ಒಂದು ಫ್ಲೋ ಅಲ್ಲಿ ಬರೋ ಡೈಲಾಗ್ಸ್ ಇವೆಲ್ಲ. ಇಂಥ ಡೈಲಾಗ್ಸ್ ಎಲ್ಲ ಬರ್ಕೊಟ್ಟೆ. ನನ್ಗೆ ಇಂಡಸ್ಟ್ರಿ ಸುಮ್ಮನೆ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. ಅದು ಅವತ್ತು ಶಿವಣ್ಣ ಅವ್ರ ಬರ್ತಡೆ. ಅವ್ರು ಶಿವಣ್ಣ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರು. ಹಂಗೆ ಹೋಗಿದ್ದು. ನನಗೆ ಶಿವಣ್ಣ ಅಂದ್ರೆ ತುಂಬಾ ಇಷ್ಟ. ಅವ್ರನ್ನ ಹೋಗಿ ವಿಶ್ ಮಾಡೋಣ, ನಮ್ಗೊಂದು ಆಸೆ ಇರುತ್ತಾ ಸೆಲೆಬ್ರಿಟಿ ಜೊತೆ ಒಂದು ಫೋಟೋ ತಗೋಬೇಕಪ್ಪ ಅಂತ. ಆಗೋದಾಗ ಬರ್ದಿದ್ದು. ಆವಾಗ ಏನು ಮಾಡಿದ್ರು, ನೆಕ್ಸ್ಟ್ ಎಲ್ಲ ಸಿಕ್ಕಿದಾಗ ಉಪ್ಪಿ ಸರ್ ಹತ್ರ ಎಲ್ಲ ಕರ್ಕೊಂಡೋಗಿ ಫ್ರೀ ಇದ್ದಾಗ ಒಂದಷ್ಟು ಬರ್ಕೊಡು ಪ್ರದೀಪ್ ಅಂದರು. ಬರದೆ. ಆವಾಗ ಸ್ವಲ್ಪ ನನಗೆ ನಂಟು ಬಂತು. ಮತ್ತೆ ನಾನು ಕಾಲಮ್ ಬರೀತಿದ್ದೆ ವಿಶ್ವಾಣಿ ಪೇಪರಲ್ಲಿ. ವಿಶ್ವೇಶ್ವರ ಭಟ್ ಸರ್ ಪ್ರದೀಪ್ ಬರೀರಿ ಅಂದರು. ನಾನು 1.5 ವರ್ಷ ಎವ್ರಿ ಸಂಡೇ ಮೋಟಿವೇಶನ್ ಕಾಲಮ್ ಬರೆದಿದ್ದೀನಿ.
ಕಾಲಮ್ ಬರೀತಿದ್ದೆ. ಮತ್ತು ಓದ್ಕೊಳ್ಳೋವಾಗ ಪದಗಳು ಸಿಕ್ಕಿದ್ರೆ ನಾನು ಅದು ಅಭ್ಯಾಸ ಸರ್ ಅದು. ಚಿರಂಜೀವಿ ಅವ್ರನ್ನ ಕರೆದೇ ಭೇಟಿ ಮಾಡಿದ್ರಿ. ಅದು ಎಲೆಕ್ಷನ್ ಟೈಮಲ್ಲಿ ಏನಾಗುತ್ತೆ, ನಾನು ಮಾರ್ಕೆಟ್ಗೆ ಹೋಗ್ತೀನಿ. ಹ್ಮ್ ನನಗೀಗಲೂ ಸರ್ ನೀವು ನಮ್ಮ ಪೆರೆಸಂದ್ರದವ್ರನ್ನ ಕೇಳಬೇಕು. ನಮ್ಮ ತಾತ ಅವರು ನನ್ನನ್ನು ಸಾಕ್ತಾರಲ್ಲ, ಅವ್ರದ್ದು ಆಲೂಗಡ್ಡೆ ಬಿಸ್ನೆಸ್ ಇರುತ್ತೆ, ಆಲೂಗಡ್ಡೆ ಈರುಳ್ಳಿ ಬಿಸ್ನೆಸ್. ಹ್ಮ್